ರಮೇಶ್ ಅರವಿಂದ್ ಸರ್, ನೀವು ಲಾಯರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ರ. ಇದು ನಾನ್ ಕೇಳ್ತಾ ಇಲ್ಲ, ಕೇಶವ್ ಕ್ಯಾರೆಕ್ಟರ್ ರಿವೀಲ್ ಮಾಡಬಾರ್ದು ಅಂತ ಅನ್ಕೊಂಡಿದ್ವಿ, ಬಟ್ ಖಂಡಿತ ಅಲ್ಲ, ರಾಂಗ್ ಸೋರ್ಸ್. ಖಂಡಿತ ಲಾಯರ್ ಅಲ್ಲ. ಸೊ ಆಯುಧ ವಿಲನ್ ಚಾಯ್ಸಸ್ ಕೊಡ್ತಾ ಇರಿ, ಒಂದೊಂದ ಟಿಕ್ ಮಾಡ್ತಾ ಬರ್ತೀನಿ. ಲಾಯರ್ ಅಲ್ಲ. ಆಯುಧ ವಿಲನ್ ಅಲ್ಲ ಅಲ್ವಾ? Okay, ಅಲ್ಲ. you play brother. ಅಲ್ವಾ? You play brother. ಗೊತ್ತಿಲ್ಲ. You play brother to Dhruva. No, I'm sure. No, you play brother to Dhruva. ಇನ್ನು ಬೈಕು ಪ್ರೇಮ್ ಕೈ ಕೊಡ್ತಿದ್ದೀನಿ. ಇಲ್ಲ ಮೇಡಮ್, ಸಿನಿಮಾ ಬಂದಾಗಲೇ ಗೊತ್ತಾಗುತ್ತೆ ಏನು ಅಂತ. Okay, last 3 questions. ವೆಂಕಟ್ ಸರ್, ಸಾಮಾನ್ಯವಾಗಿ ಅಂದ್ರೆ ಹೀರೋಗಳಿಗೆ, ಹೀರೋಯಿನ್ಗಳಿಗೆ, ಡೈರೆಕ್ಟರ್ಗೆ ಅವ್ರಿಗೆ ಅವ್ರವ್ರದ್ದು ಒಂದೊಂದು ಇನ್ಸ್ಪಿರೇಷನ್ ಇರುತ್ತೆ. ಅಂದ್ರೆ ನಾನು ಈ ತರ ಒಂದು ಸೆಟ್ ಮಾಡಬೇಕು ನನ್ನ ಪ್ರಾಜೆಕ್ಟ್ ನಾನು ಈ ತರ ಒಂದು ಆಕ್ಟ್ ಮಾಡಬೇಕು ಅನ್ನೋದು. ಸೊ ನೀವು ಬೇರೆ ಬಿಸ್ನೆಸ್ ಫೀಲ್ಡ್ ಇಂದನೂ ಬಂದಿದ್ರಿ, ಇಂಡಿಯಾ ತುಂಬಾ ನಿಮ್ ಬಿಸ್ನೆಸ್ ಇದೆ. ಸಿನಿಮಾ ಅಂತ ಬಂದಾಗ ಆಸ್ ಎ ಪ್ರೊಡಕ್ಷನ್ ಹೌಸ್ ಆಗಿ, ಆಸ್ ಎ ಕನ್ನಡದಲ್ಲಿ ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸ್ ನಿಮ್ದು, ಬಟ್ ನಿಮಗೆ ಈ ತರ ನಾನು ಒಂದು ಪ್ರೊಡಕ್ಷನ್ ಹೌಸ್ ಸೆಟ್ ಮಾಡಬೇಕು ಅನ್ನೋದೊಂದು ಏನಾದ್ರು ಮಾರಲ್ ಇದೆಯಾ ಕನ್ನಡದಲ್ಲಿ? ಯಾರು ನಿಮ್ಗೆ ಅದು ಮಾರಲ್? ರಮೇಶ್ ಅರವಿಂದ್ ಸರ್ ಆನ್ಸರ್ I think, first and foremost, this is very unorganized industry, film industry ಅನ್ನೋದು. So how do we bring little more discipline, better culture? See, ಶಾರದಾ ಮೇಡಮ್ ನಗ್ನಗ್ತಾ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ರು, ಬಟ್ one movie, if it starts on time, finishes on time, if it gets completed within the budget that we thought, plus or minus few days, that itself is a winner. Because illala. So our objective is to bring the best cinema to the audiences, whatever the language it may be. Now it's global, cinema is global. There is no language, it's more of emotions. All of us are seeing Malayalam movies, Tamil movies, vice versa. Kannada movies are also going everywhere global. So therefore, if you have good story, good artist, nam prayatna ಏನಂದ್ರೆ best cinema ಮಾಡಿ audience ಗೆ ತಲುಪನ. From there, where it takes, everything will not happen the way we plan. There is also destiny, there is also a journey. I believe that when your desire is strong, a lot of things happen on their own. Universe conspires to make it happen. And we are doing a lot of things. We are very happy with whatever we are doing. Idea is to set one benchmark by making the best films across all languages. All languages. Okay, last 2 questions, sir. Last 2 questions. Anand sir. ಪ್ರೇಮ್ ಸರ್, ಇಲ್ಲಿ ಐಶ್ವರ್ಯ ಅಂತ. ಒಂದ್ ನಿಮಿಷ ಮ್ಯಾಮ್, ಇಲ್ಲಿ ಹೇಳಿದ್ರು. ಆನಂದ್ ಆಡಿಯೋ ಯಾವುದೇ ಸಿನಿಮಾ ತಗೊಳ್ಳೋದು ಚೂಸ್ ಪಿಕ್ ಅಂಡ್ ಚೂಸ್ ಅಲ್ವಾ? ಯಾವುದೇ ಸಿನಿಮಾ ಇದು ಆಡಿಯೋ ತಗೊಂಡ್ರು ಅದು ತಗೊಂಡ ತಕ್ಷಣನೇ ಅದಕ್ಕೊಂದು ಗ್ರೇಡ್ ಬಂದಂಗಿರುತ್ತೆ, ಅಂದ್ರೆ ಅದು ಸಕ್ಸಸ್ ಆಗುತ್ತೆ ಅನ್ನೋ ಅರ್ಥದಲ್ಲಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗಿರುವ ಮಾಹಿತಿಯ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ. ನನಗೆ ಹೇಳಿ, ಈ ಆಡಿಯೋ ಬಿಸ್ನೆಸ್ ಇದೆ ಸಿನಿಮಾಕ್ಕೆ ಎಷ್ಟು ಪೂರಕವಾಗಿ, ಎಷ್ಟು % ಹೆಲ್ಪ್ ಮಾಡುತ್ತೆ ಸರ್? ಫಸ್ಟ್ ಆಫ್ ಆಲ್ ನಮಸ್ಕಾರ ಎಲ್ಲರಿಗೂ. ಸೊ ಈ ಅಂದರೆ ಆಡಿಯೋ ಇಸ್ ಅನ್ ಇನ್ವಿಟೇಷನ್ ಕಾರ್ಡ್ ಅಂತ ಹೇಳ್ತೀವಿ ಸರ್. ಸೊ ಆಡಿಯೋ ಒಂದು ಇನ್ವಿಟೇಷನ್ ಕಾರ್ಡ್ ಥರ, ಅಥವಾ ಇಟ್ ಈಸ್ ಆಸ್ ಇಂಪಾರ್ಟೆಂಟ್ ಆಸ್ ದ ಫಿಲ್ಮ್ ಮೇಕಿಂಗ್ ಇನ್ ಇಟ್ ಸೆಲ್ಫ್. ಈಗ ಫಿಲ್ಮ್ ಮುಂಚೆ ಒಂದು ಟೀಸರ್ ಟ್ರೇಲರ್ನ ತೋರಿಸ್ಬೋದು, ಬಟ್ ಟು ಶೋ ದಿ ಎಸೆನ್ಸ್ ಆಫ್ ದ ಫಿಲ್ಮ್ ಸಾಂಗ್ ಬೇಕೇ ಬೇಕಲ್ಲ. ಸೊ ಇಟ್ಸ್ ಅ ಮೇಜರ್ ಪಾರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ ದಿಸ್ ಫಿಲ್ಮ್ ಎಸ್ಪೆಷಲಿ ಪ್ರೇಮ್ ಸರ್ ಇರಲಿ, ಆಸ್ ಎ ಡೈರೆಕ್ಟರ್ ಅವ್ರ ಹಿಸ್ಟ್ರಿಯಲ್ಲಿ ನೋಡಿ, ಸೊ ದೆರ್ ಇಸ್ ನೆವರ್ ಬಿನ್ ದಟ್ ಹಿ ಹಸ್ ಫೇಲ್ಡ್ ಇನ್ ಮ್ಯೂಸಿಕ್. ಇಟ್ಸ್ ಆಲ್ವೇಸ್ ಅವ್ರ ಸಾಂಗ್ನ ಹಿಟ್ ಆಗೇ ಆಗಿದೆ. ಆ ಸಾಂಗ್ ಹಿಟ್ ಆದ್ಮೇಲೆ ಮೂವಿ ಸಕ್ಸಸ್ ಆಗೇ ಆಗುತ್ತೆ ಅಂತ ಇಸ್ ಜಸ್ಟ್ ಅ ಜನರಲ್ ಫಾರ್ಮುಲಾ, ನಾಟ್ ಓನ್ಲಿ ಕನ್ನಡ, ಇಡೀ ಇಂಡಿಯಾ ಅಲ್ಲೇ ಎನಿ ಲ್ಯಾಂಗ್ವೇಜ್ ತಗೊಳ್ಳಿ, ಸಾಂಗ್ ಹಿಟ್ ಆದ್ರೆ ಫಿಲ್ಮ್ ಸಕ್ಸಸ್ ಆದಂಗೇನೆ. ಇಟ್ಸ್ ಲೈಕ್ ಹಾಫ್ ವರ್ಕ್ ಇಸ್ ಡನ್. ಈಗ ನಂದು ಮೂವಿ ಹ್ಯಾಸ್ ಟು ಬಿ ಗುಡ್ ಅಂಡ್ ದೆನ್ ನೀವು ನೋಡ್ತೀರಾ ಬಾಕ್ಸ್ ಆಫೀಸ್ ರಿಸಲ್ಟ್ಸ್. ನಾನು ಕೇಳಿದ್ದು, ಸಾಮಾನ್ಯವಾಗಿ ಆಡಿಯೋ ಕಂಪನಿಗಳು ಈ ಅಜ್ಜಿಗಳ ತರ ಅಳ್ತಾ ಇರ್ತವೆ, ವ್ಯಾಪಾರನೇ ಇಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ಆನಂದ್ ಆಡಿಯೋ ಅಥವಾ ಒಂದೆರಡು ಈ ತರ ಇವರು ತುಂಬಾ ಒಳ್ಳೆ ಮೊತ್ತ ಕೊಟ್ಟು ತಗೋತಾರೆ ಅಂತ. ಆ ಮೊತ್ತ ಈಗ ಯಾವ ಹಂತಕ್ಕೆ ಮುಟ್ಟಿದೆ ಅಂತ ಕೇಳ್ತಾ ಇರೋದು ಸರ್. ಈ ಪ್ಯಾಷನೇಟ್ ತರ ಫಿಲ್ಮ್ಸ್ ಬಂದ್ರೆ ದೆನ್ ಸ್ಕೈ ಇಸ್ ದ ಲಿಮಿಟ್ ಸರ್. ದೆನ್ ವಿ ಡೋಂಟ್ ಸಿ ಬಜೆಟ್, ನಥಿಂಗ್. ಸೊ ಈ ಲೆವೆಲ್ ಅಲ್ಲಿ ಪಿಕ್ಚರ್ ಮಾಡಿದ್ರೆ ದೆನ್ ಇಟ್ಸ್ ಗೋನ್ ಬಿ, ಯು ವಿಲ್ ಬ್ರೇಕ್ ಮೋರ್ ರೆಕಾರ್ಡ್ಸ್ ಅಂತ ಹೇಳ್ಬೋದು. ಲಾಸ್ಟ್ ಕ್ವೆಶ್ಚನ್ ಫಾರ್ ದ ಡೇ. ರೇಷ್ಮಾಗೆ ಯಾವ್ದಾದ್ರು ಒಂದು ಕ್ವೆಶ್ಚನ್ ಕೇಳಲೇಬೇಕಲ್ಲ? ರೇಷ್ಮಾಗೆ, ಓಕೆ. ಸೋರ್ಸಸ್ ಸೇ Sources say yes that you play
Ramesh Arvind's daughter and Sanjay Dutt's sister. Is there anything? you want to Ramesh reveal? Arvind sir's daughter, Sanjay Dutt's sister. ಅಲ್ಲ ಪ್ಲಾಟ್ ಬಿಟ್ಟರೆ ಹೇಳ್ಬೋದಲ್ಲ ಹೇಳಮ್ಮ. No, sir, that's a very, very bad source that you have. I think you should change your sources, ma'am. Right next to here. Nim sources na change ಮಾಡಬೇಕು ಅನ್ಸುತ್ತೆ. It's a very, very wrong information. Okay. ವೆಂಕಟ್ ಸರ್ Okay, last question. I ವೆಂಕಟ್ think sir, ಇದು ಹೆಂಗಿತ್ತಂದ್ರೆ ಸುಮ್ನೆ ಪಾಪ ಕೂತಿದ್ದಲ್ಲೇ ಕ್ವೆಶ್ಚನ್ ಕೇಳೋಣ ಅಂತ ಇತ್ತು. ವೆಂಕಟ್ ಸರ್ ಈ ಕಡೆ ಸರ್ ಇಂದ ಸಾಕಷ್ಟು ಸಿನಿಮಾಗಳಿದೆ ಬಟ್ ಒಂದು ದೊಡ್ಡ ಕನ್ಸರ್ನ್ ಸ್ಟಾರ್ಟ್ ಆಗಿದ್ದು KD ಇಂದ. ಸೊ ಈಗ ಆಲ್ರೆಡಿ ಸಿನಿಮಾದ ಕಂಪ್ಲೀಟ್ ಆಗಿ ನೀವು ಸಿನಿಮಾನು ಕೂಡ ನೋಡಿದಿರಿ. ನಿಮ್ಗೆ ಆಸ್ ಅ ಪ್ರೊಡ್ಯೂಸರ್ ಆಗಿ ಎಷ್ಟು ಖುಷಿ ಕೊಡುತ್ತೆ ಸರ್ ಈ ಸಿನಿಮಾ? ತುಂಬಾ ಚೆನ್ನಾಗಿ ಬಂದಿದೆ. ಯು ವಿಲ್ ಆಲ್ ಲೈಕ್ ಇಟ್. ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಎವ್ರಿಬಡಿ ವಿಲ್ ಲೈಕ್ ಇಟ್. ಆಸ್ ಐ ಟೋಲ್ಡ್, ಈ ಕ್ಯಾರೆಕ್ಟರ್ಸ್ ಎಲ್ಲ ಇಂಟ್ರಡ್ಯೂಸ್ ಮಾಡೋಕೆ ಚೂಸ್ ಮಾಡ್ಕೊಂಡಿರೋ ಥ್ರೆಡ್ ವೈಲೆಂಟ್ ಸ್ಟಿಕ್ ತಗೊಂಡಿದ್ದಾರೆ, ಬಿಕಾಸ್ ಅದರಲ್ಲಿ ಎಲ್ಲರೂ ಕವರ್ ಆಗ್ತಾ ಇರಂತ. ಬಟ್ ಆಸ್ ಐ ಟೋಲ್ಡ್ ಯು ಬಿಫೋರ್, ಇಟ್ಸ್ ಗಾಟ್ ಲವ್, ಇಟ್ಸ್ ಗಾಟ್ ಎಮೋಷನ್, it's got bonding, it's got family values and all of that. You will definitely like it. It's a complete package with so many people playing. I've seen it. I'm very confident. ಅನೋಕ Okay, ಒಂದು ಲಾಸ್ಟ್ ಕ್ವೆಶ್ಚನ್ ಅಕ್ಕ ಧ್ರುವಣ್ಣ. ನಂದೊಂದು ಕ್ವೆಶನ್, ವೀಕೆಂಡ್ ಪಾರ್ಟಿ ಪ್ಲಾನ್ ಏನು? ನಡೀರಿ ಹೋಗೋಣ. ಅಕ್ಕ ಒಂದೇ ಒಂದು ನಿಮಿಷ ಅಕ್ಕ ಒಂದೇ ಒಂದು ನಿಮಿಷ. ಎಲ್ರಿಗೂ ನಮಸ್ಕಾರ. ಧ್ರುವಣ್ಣಂದು ಒಂದೇ ಒಂದು ಕ್ವೆಶನ್. ಧ್ರುವಣ್ಣ ಫಸ್ಟ್ ಟೈಮು ಬಯಲ್ ಮಚ್ಚಿಡ್ಕೊಂಡು ಒಬ್ರನ್ನ ಎತ್ಕೊಂಡು ಮಾಸಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರ ಫ್ಯಾನ್ಸ್ಗೋಸ್ಕರ ಈ ಕ್ವೆಶನ್. ನೀವು ಮೀಡಿಯಾನಾ? ಈ ಕ್ವೆಶನ್ ಕೇಳ್ತಿದ್ರ ಅಂತ ಬೇಕಾದ್ರೆ ಮೀಡಿಯಾಕ್ಕೆ ಸೇರ್ಕೋತೀನಿ ನಾನು. ಮೇಡಮ್ ಏನ್ ಗೊತ್ತಾ, ಅಕ್ಕ, ಪಾಪ last ಎಲ್ಲ ಮೀಡಿಯಾದವರು ಬೇಜಾರ್ ಮಾಡ್ಕೋತಾರೆ. ಲಾಸ್ಟ್ ಕ್ವೆಶನ್ ಇದು ಲಾಸ್ಟೇ ಮೇಡಮ್. ಧ್ರುವ ಸರ್ ಲವ್ ಯು ಅಂತ ಹೇಳ್ಬಿಡಿ ನಿಮ್ ಫ್ಯಾನ್ಗೆ, ಅಷ್ಟೇ ಹೇಳ್ಬಿಡಿ. ನಾನು ಅವ್ರ ತಂಗಿ. ಲವ್ ಯು ಹೇಳ್ಬಾರ್ದ ತಂಗಿಗೆ? ಅವ್ರ ತಂಗಿ ಅಂತ ಹೇಳ್ತಿದ್ದೆ. ಹೇಳಪ್ಪ. ಲಾಸ್ಟ್. ನೀವು ಮಾಡಿರೋ ಅಷ್ಟು ಸಿನಿಮಾನು ತಾಯಿ ಸೆಂಟಿಮೆಂಟ್ ಇರೋದು. ಸೊ ತಂದೆ ಸೆಂಟಿಮೆಂಟ್ ನ ನಾವ್ ಯಾವಾಗ ನಿರೀಕ್ಷೆ ಮಾಡ್ಬೋದು? ಮಾಡೋಣ ಮಗ. ಇದೊಂಥರ ಎಮೋಷನ್, KD ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಎಮೋಷನ್ಸ್. ಸಿನಿಮಾ ಎಮೋಷನ್ಸ್ ಇದ್ದೇ ಇರುತ್ತೆ. ಹೋಲ್ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಎಮೋಷನ್ಸ್ ಸಿನಿಮಾ. ಸೊ ಇಲ್ ಡೂ ನೆಕ್ಸ್ಟ್ ಮಗನೆ, ಖಂಡಿತ. ಓಕೆ, ಕ್ಯಾನ್ ವಿ ಹ್ಯಾವ್ ದ ಫೋಟೋ ಆಪರ್ಚುನಿಟಿ ವಿತ್ ದ ಟೀಮ್? ಓಕೆ, ನಮ್ಮ ಪ್ರೆಸ್ಗೋಸ್ಕರ ಒಂದು ಫೋಟೋ ಆಪರ್ಚುನಿಟಿ, ನಮ್ಮ KD ಟೀಮ್ಗೋಸ್ಕರ. Sir, And, Venkat sir, ಶಾರದಾ, I think the first time you have come for a Kannada press meet, I think. ಯಾವುದು? No, but glad you have come and we want to see more movies from your production house. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಫಸ್ಟ್ ರಿಲೀಸ್ ಡೇಟ್ ನಿಮ್ಮ ಹತ್ರ ಅಪ್ರೂವಲ್ ತಗೊಂಡು ಎಲ್ಲ ಸ್ಟಾರ್ಟ್ ಮಾಡ್ಬಿಡ್ತೀವಿ. Sir, 3 months ಅಂತ, October ಅಂತ. ಇಲ್ಲ, ಬೇರೆ ಫಿಲ್ಮ್ಸ್ ಸರ್. ಥ್ಯಾಂಕ್ ಯು. By any chance, are you releasing on Dhruva Sar's birthday? ಅಯ್ಯೋ ಶಾರದಾವ, ಅಯ್ಯೋ ರಾಮ, ಒಂದ್ ಸ್ಪೆಷಲ್ ಪ್ರೆಸ್ ಮೀಟ್ ನಾವು ಶಾರದಾ ಮ್ಯಾಮ್ ಜೊತೆ ಮಾಡ್ಬೇಕು, ಎಕ್ಸ್ಕ್ಲೂಸಿವ್, ಎಂಟರ್ಟೈನಿಂಗ್. ಅಂಡ್ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮ ಸ್ವಲ್ಪ ಜಾಸ್ತಿ ಹೊತ್ತಿತ್ತು. ಬಹಳ ಪ್ರೀತಿಯಿಂದ, ಆತ್ಮೀಯತೆಯಿಂದ, ಇಷ್ಟು ತಾಳ್ಮೆಯಿಂದ ನಮ್ ಜೊತೆ ಸಹಕರಿಸಿದಕ್ಕೆ ಎಂಟೈರ್ ಕನ್ನಡ ಪ್ರೆಸ್ ಮೀಡಿಯಾ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ KD ತಂಡಕ್ಕೆ ಥ್ಯಾಂಕ್ ಯು. ಟೀಸರ್ 15 ಮಿಲಿಯನ್ ಕ್ರಾಸ್ ಆಗಿದೆ. 50 ಮಿಲಿಯನ್ ಕ್ರಾಸ್ ಆದ್ಮೇಲೆ ಮತ್ತೆ ಮಾತಾಡೋಣ. ಮತ್ತೊಂದು ಹೊಸ ಟೀಸರ್ ಅಥವಾ ಸಾಂಗ್ ಟ್ರೈಲರ್ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು ವೆಂಕಟ್ ನಾರಾಯಣ್ ಸರ್, ಥ್ಯಾಂಕ್ ಯು ಧ್ರುವ ಸರ್, ಥ್ಯಾಂಕ್ ಯು ರೇಷ್ಮಾ, ಥ್ಯಾಂಕ್ ಯು ಆನಂದ್ ಸರ್, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ವೀಕೆಂಡ್. ಎಲ್ಲರೂ ಎಂಜಾಯ್ ಮಾಡಿ, ಮಜಾ ಮಾಡಿ. ಶಾರದಾ ಮ್ಯಾಮ್ ಬನ್ನಿ ಹೋಗೋಣ. ಓಕೆ, ಹುಷಾರು. ವರುಣ,